ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ಹಲೋ ಹಲೋ ಹಲೋ. ಸುರಮುನಿ ವಂದಿತ ದೇವ ವರಭಕ್ತ ಜನ ಪರಭಾವ ಶಿವ ಶಂಭು ಪುತ್ರನೇ ಕಾಬಾ. ಸುರಮುನಿ ವಂದಿತ ದೇವ ವರಭಕ್ತ ಜನ ಪರಭಾವ ಶಿವ ಶಂಭು ಪುತ್ರನೇ ಕಾಬಾ. ಆದಿ ಪೂಜಿತ ಅಮರ ವಂದಿತಂ ಆದಿ ಪೂಜಿತ ಅಮರ ವಂದಿತ. ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಶ್ರೀ 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 ಕಂಚಿಕಾಮಕ್ಷಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿಕ್ಕಿ. ಶ್ರೀ 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 ಕಂಚಿಕಾಮಕ್ಷಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿಕ್ಕಿ. ಶ್ರೀ 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 ಕಂಚಿಕಾಮಕ್ಷಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿಕ್ಕಿ. ಶ್ರೀ ಮದ್ದೂರಮ್ಮ ತಾಯಿಕ್ಕಿ. ಶ್ರೀ ಮುತ್ತರಾಯ ಸ್ವಾಮಿಕ್ಕಿ. ಶ್ರೀ ಬಸವೇಶ್ವರ ಸ್ವಾಮಿಕ್ಕಿ. ಶ್ರೀ ಗಂಗಮ್ಮ ತಾಯಿಕ್ಕಿ. ಶ್ರೀ ವಿಘ್ನೇಶ್ವರ ಮಹಾರಾಜ್ ಕೆ. शुक्लांबरधरं विष्णु सजीवर्णं चतुर्भुजं प्रसन्नवदनं ध्याये सर्वविघ्नोपशान्तये. अगजा आनन पद्मार्कं गजानन महर्निशं अनेकदन्तं भक्तानां एकदन्तमुपास्मये. एकदन्तामुपास्मये. शरणो सिद्धिविनायक शरणो सिद्धिविनायक शरणो मुक्ति प्रदायक शरणो मुक्ति प्रदायक शरणो पार्वती तनया मूर्ति शरणो पार्वती तनया मूर्ति शरणो मूषिक वाहन शरणो सिद्धिविनायक नेत्रने निखिल नेत्रने देवी सुतने निखिल नेत्रने देवी सुतने नागभूषण प्रियने
ನೀಲನೇತ್ರನೇ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ತಕಿಟ ತಾಂಗಿತ ತಕಿಟ ತಾಂಗಿತ ಕೋಮಲಾಂಗನೆ ತಕಿಟ ತಾಂಗಿತ ಕೋಮಲಾಂಗನೆ ಕರ್ಣ ಕುಂಡಲ ಧಾರನೆ ಕರ್ಣ ಕುಂಡಲ ಧಾರನೆ ಶರಣೋ ವಿನಾಯಕ ಶರಣೋ ಮುಕ್ತಿ ಪ್ರದಾಯಕ ಶರಣೋ ಪಾರ್ವತಿ ತನಯ ಮೂರುತೆ ಶರಣೋ ಪಾರ್ವತಿ ತನಯ ಮೂರುತೆ ಶರಣೋ ಮೂಷಿಕ ವಾಹನ ಶರಣೋ ವಿನಾಯಕ 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 ಸಾಗರಕ್ಕೆ ಸಮಾನರಾದ ಕಲಾ ಬಾಂಧವರಲ್ಲಿ ಈ ಸೂತ್ರಧಾರಿಯ ಸವಿನಯ ಪ್ರಾರ್ಥನೆ ಏನೆಂದರೆ, ಈ ಶುಭ ದಿನ ರಾತ್ರಿ ಈ ನಮ್ಮ ಗ್ರಾಮದಲ್ಲಿ ಶ್ರೀ ಕಂಚಿಕಾಮಾಕ್ಷಮ್ಮ ಕೃಪಾಪೋಷಿತ ನಾಟಕ ಮಂಡಳಿ, ಜವಳಗೆರೆ ಗ್ರಾಮ, ಡೆಂಕಣಿಕೋಟೆ ತಾಲೂಕು, ಕೃಷ್ಣಗಿರಿ ಜಿಲ್ಲೆ ಆದ ನಾವುಗಳು ಈ ನಮ್ಮ ಗ್ರಾಮದಲ್ಲಿ ಸುಂದರ ಪೌರಾಣಿಕ ನಾಟಕವಾದ ಸಾಮ್ರಾಟ್ ಸುಯೋಧನ ಎಂಬ ಪೌರಾಣಿಕ ನಾಟಕವನ್ನು ನಿಮ್ಮ ಮುಂದೆ ಅಭಿನಯಿಸಲಿರುತ್ತೇವೆ. ಕಲಾ ಅಭಿಮಾನಿಗಳು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮಸ್ಥರು, ಅಣ್ಣ ತಂಗಿಯರು, ಅಕ್ಕ ತಂಗಿಯರು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈ ನಮ್ಮ ಕಲಾ ತಂಡದಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬಂದರೂ ಸ್ವರ ವ್ಯಂಜನಗಳಲ್ಲೇ ಆಗಲಿ ಹಾಗೂ ಡ್ರಾಮಾ ಸೀನರಿಗಳಲ್ಲೇ ಆಗಲಿ ಯಾವುದೇ ಮತ್ತು ನಮ್ಮ ಕನ್ನಡ ಕಲಾಕುಸುಮಗಳಾದ ವಾದ್ಯವೃಂದಗಳಲ್ಲೇ ಆಗಲಿ ಯಾವುದೇ ಲೋಪದೋಷಗಳು ಕಂಡು ಬಂದರೂ ತಪ್ಪು ಮಾಡಿದ ತಮ್ಮ ಮಕ್ಕಳನ್ನು ನೀವು ಯಾವ ರೀತಿ ಮನ್ನಿಸುತ್ತೀರೋ ಎಂದು ತಮ್ಮಲ್ಲಿ ಶಿರವಾಗಿ ಬೇಡಿಕೊಳ್ಳುತ್ತೇನೆ. ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯನೆ ಗೌರಿ ತನಯನೆ ತ್ರಿಜನರ ಬೋರೆವನೆ ಗಜವದನ ಬೇಡುವೆ ಶೈಲೆನ್ ಕುಶಧರ ಪರಮ ಪವಿತ್ರರೆ ಶೈಲೆನ್ ಕುಶಧರ ಪರಮ ಪವಿತ್ರರೆ ಮೂಸಿಕ ವಾಹನ ಮುನಿಜನ ಪೋಷಿತ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಜೈ ಹಿಂದ್.
ಪ್ರೇಯಸಿ ಪಾಂಚಾಲಿ ನೋಡಿದೆ ಮೈಸಭೆಯು ಎಷ್ಟು ಸುಂದರವಾಗಿರುವುದು ಆ? ದೇವಿ ಮಧುರವಾದ ವೇಳೆಯು ಮರೆಯದಂತ ಸಮಯ ಪ್ರೇಯಸಿ ಮಧುರವಾದ ವೇಳೆಯು ಮರೆಯದಂತ ಸಮಯ ಮಧುರ ಗೀತೆ ಆಡುವ ಮಧುರ ಗೀತೆ ಆಡುವ ನಲಿವ ಪ್ರಿಯೇ ಮಧುರವಾದ ವೇಳೆಯು ಮರೆಯದಂತ ಸಮಯವು ಅಂದಕ್ಕೆ ಮನಸ್ಸು ಸೋತು ಬಂದೇನ ದೇವಿ ಸುಂದರಿ ನಿನ್ನ ಅಂದಕ್ಕೆ ಮನಸ್ಸು ಸೋತು ಬಂದೇನ ಮಧುರ ಗೀತೆ ಆಡುವ ದೇವಿ ಮಧುರ ಗೀತೆ ಆಡುವ ನಲಿವ ಪ್ರಿಯೇ ಮಧುರವಾದ ವೇಳೆಯು ಮರೆಯದಂತ ಸಮಯ ದೇವಿ ಕಣ್ಣುಗಳು ಮಿಂಚುತ್ತಿರುವ ಕಾಂತಿಯು ದೇವಿ ಸುಂದರಿ ನಿನ್ನ ಕಣ್ಣುಗಳು ಮಿಂಚುತ್ತಿರುವ ಕಾಂತಿಯು ಮಧುರ ಗೀತೆ ಆಡುವ ದೇವಿ ಮಧುರ ಗೀತೆ ಆಡುವ ನಲಿವ ಪ್ರಿಯೇ ಮಧುರವಾದ ವೇಳೆಯು ಮರೆಯದಂತ ಸಮಯ ಮಧುರ ಗೀತೆ ಆಡುತ್ತಾ ನಲಿವ ಪ್ರಿಯೇ ಮಧುರವಾದ ವೇಳೆಯು ಮರೆಯದಂತ ಸಮಯ ಪ್ರೇಯಸಿ ಪಾಂಚಾಲಿ ನೋಡಿದೆ ಮೈಸಭೆಯು ಎಷ್ಟು ಸುಂದರವಾಗಿರುವುದು ನಮ್ಮ ತಂದೆಯಾದ ಪಾಂಡುರಾಜನ ಸ್ವರ್ಗಾರೋಹಣಕ್ಕೆ ಮಯಬ್ರಹ್ಮನನ್ನು ಕರೆಸಿ ಈ ಮಯಸಭೆಯನ್ನು ನಿರ್ಮಿಸಿರುವವು
ಇನ್ನು ಮುಂದೆ ನಮ್ಮ ಅಣ್ಣನಾದ ಧರ್ಮರಾಜನ ಶ್ವಾಸದಿಂದಲೇ ಈ ರಾಜಸೂಯಾಗವು ನೆರವೇರಲಿದೆ. ಇದಕ್ಕೆಲ್ಲ ಕಾರಣವೇನೆಂದರೆ ಶ್ರೀಕೃಷ್ಣ ಪರಮಾತ್ಮನ ದಯೆ. ಅದು ಹಾಗಿರಲಿ ದೇವಿ. ನೋಡಿದೀಯಾ ಈ ಸುಂದರ ಆ? ಈ ಸುಮಧುರ ಆಕೃತಿಯನ್ನು ಈ ಕಂಬ ಸಾಲುಗಳ ನಿರ್ಮಾಣ, ಈ ಸರೋವರಗಳ ಆಕೃತಿ, ಈ ಪುಷ್ಪಗಳ ಪ್ರಕೃತಿಯು ಎಷ್ಟೊಂದು ಶೋಭಾಯಮಾನಾಗಿರುವುದು ನೋಡಿದ್ಯಾ ದೇವಿ? ನೋಡಿದನೆ ಸ್ವಾಮಿ, ಬಹಳ ಸುಂದರವಾಗಿರೋದಲ್ಲವೇ ಪ್ರಿಯಾ? ದೇವಿ, ಆ ಭವನವನ್ನು ನೋಡಿ. ಸುಂದರ ವದನ ಅಂದದಿ ನೋಡಿ ದೇವಿ, ಸುಂದರ ವದನ ಅಂದದಿ ನೋಡಿ ವಸಂತ ರಾಗವ ಆಡಿ, ವಸಂತ ರಾಗವ ಆಡಿ ದೇವಿ. ಅರಳಿದ ಹೂಗಳ ಪರಿಮಳ ನೋಡಿ, ಅರಳಿದ ಹೂಗಳ ಪರಿಮಳ ನೋಡಿ ಕುಸುಮ ಪರಾಗವ ಆಡಿ, ಕುಸುಮ ಪರಾಗವ ಆಡಿ. ಈ ಭವನ ಶೃಂಗಾರ ಭವನ, ಈ ಸಮಯ ಆನಂದರಮಯ ದೇವಿ. ಈ ಭವನ ಶೃಂಗಾರ ಭವನ, ಈ ಸಮಯ ಆನಂದರಮಯ. ಸುಂದರ ವದನ ಅಂದದಿ ನೋಡಿ ವಸಂತ ರಾಗವ ಆಡಿ, ವಸಂತ ರಾಗವ ಆಡಿ, ವಸಂತ. ನೋಡಿದೆನೆ ಸ್ವಾಮಿ. ಪ್ರಿಯಾ ದೇವಿ, ಪ್ರಿಯ ರಮಣ, ಭಾರಣ ಹರುಷವನಲ್ಲಿ ಯುವ ಬಂಗಾರ, ಹರುಷವನಲ್ಲಿ ಯುವ ಬಂಗಾರ. ಪ್ರಿಯ ರಮಣ, ರಾಜನು ನೀನೇ, ರಾಣಿಯು ನಾನೇ. ರಾಜನು ನೀನೇ, ರಾಣಿಯು
ಹರುಷವನಲ್ಲಿ ಬಾರ ಹರುಷವನಲ್ಲಿ ಬಾರ ಪ್ರಿಯರಮಣ ದೇವಿ ಸ್ವಾಮಿ ಅಗೋ ಅಗೋ ದುರ್ಯೋಧನನು ಆಗಮನಂತೆ ಕಾಣುತ್ತಿದೆ. ಬರಲಿ. ಈ ವಯಸ್ಸವನ್ನು ಕಂಡು ಸಂತೋಷ ಪಡುವನು ಅಥವಾ ಅಸಹ್ಯ ಪಡುವನು ಈ ಮರೆಯಲ್ಲಿ ನಿಂತು ವೀಕ್ಷಿಸೋಣ. ವಾದೇವಿ. ಆಗಬಹುದು ಸ್ವಾಮಿ. ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ 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 ಸುಸ್ವಾಗತ ಸ್ವಾಗತ ಸ್ವಾಗತ ಸಾರ್ವಭೌಮ ಶ್ರೀ ಸುಯೋಧನ ಸಾರ್ವಭೌಮ ಶ್ರೀ ಸುಯೋಧನ ಸ್ವಾಗತ ಸುಸ್ವಾಗತ. ಮಮತೆಯಲ್ಲಿ ಬಹುರಾಜನು ನೀನೆ ವೀರಧೀರ ಗಂಭೀರನು ನೀನೆ ಆ ಆ ಆ ಮಮತೆಯಲ್ಲಿ ಬಹುರಾಜನು ನೀನೆ ವೀರಧೀರ ಗಂಭೀರನು ನೀನೆ ರಾಜುಲಗೇರ ರಾಜನು ನೀನೆ ರಾಜುಲಗೇರ ರಾಜನು ನೀನೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ. ಸತ ಸೋದರ ಸಂಸೇವಿತ ಚರಣ ಅಭಿಮಾನದರ ರಾಜೇಂದ್ರನೇ ಸತ ಸೋದರ ಸಂಸೇವಿತ ಚರಣ ಅಭಿಮಾನದ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ. ಮಾಯಾ ಬ್ರಹ್ಮನ ಶಿಲ್ಪನ ಚಾತುರ್ಯವನ್ನು ವರ್ಣಿಸಲು ಅಸಾಧಳ. ಇದು ಏನು ದೇವೇಂದ್ರನ ಅರಮನೆಯೋ ಅಥವಾ ಮಾಯಸಭೆಯೋ? ನನಗೆ ಮತಿಭ್ರಮಣೆಯಾಗುತ್ತಿದೆಲ್ಲ. ವಿವಿಧ ರತ್ನ ಖಚಿತ ಕಾಂಚನ ಮಾಯಸ್ತಂಭಗಳು, ಅಮೂಲ್ಯ ಭಾವಪೂರಿತ ಚಿತ್ರಲೇಖನಗಳು, ವಿಲಾಸ ವಿಭ್ರಮಗಳು, ಜೀವಕಲ್ಪ ಪುನಃಶಿಲ್ಪ ಪ್ರದರ್ಶನಗಳು, ಅನನ್ಯ ಕಲ್ಪನಂಥ ವೈಭವ ಪೇತವಾದ ಈ ಮಾಯಸಭೆಯನ್ನು ವರ್ಣಿಸಲು ಅಸಾಧಳ. ಆ ಶಾಸ್ತ್ರ ಫಣೀಂದ್ರ ನಾಗರಾಜ್ಯನಕ್ಕೂ ಸಾಧ್ಯವಿಲ್ಲ ಎಂಬ ಮಾತು ನಿಶ್ಚಯ. ಪಾಂಡವರು ಎಂತಹ ಚತುರರು, ನವಖಂಡ ಮಂಡಲಾಧೀಶರು, ಆಗರ್ಭ ಶ್ರೀಮಂತರು. ಲಕ್ಷ ನಾಚಿಕೆ ಇಲ್ಲದೆ ಏಕ ಚಕ್ರಪುರದೋಳ್ ಭಿಕ್ಷದನ
ಮಾಡಿದ ದುಷ್ಟ ದುರಳ ಪಾಂಡವರು ರಕ್ಷಾಗೃಹದಿ ದಿಗಂತರ ಮರ್ಮ ಜಾಲವನ್ನು ಅರಿತು ಅಪನಿಂದಿ ವಿಧಿಸಿದ ಅದಮ ಪಾಂಡವರು ಸಾಟಿ ಚಕ್ರವರ್ತಿಗೆ ಸಾಟಿ ಚಕ್ರವರ್ತಿಗೆ ಸರಿ ಸಾಟಿ ಇಲ್ಲದೆ ಈ ಮಾಯ ಸಭೆಯನ್ನು ರಕ್ಷಿಸಿ ಅಪಮಾನ ಗೈ ಅನ್ನುವುದರೆ ಕೌಂತೆಯರೋ ಆ ಪಾಂಡವರು ಎಂತ ವೇದಾವಿಗಳು, ಎಂತ ಚುರುಕು ಬುದ್ಧಿ ಇಲ್ಲವರು. ಇವರು ರಾಜ್ಯ ಸುಯೋಗ ಮಾಡುವುದು ಹೇಗೆ? ಓಹೋ, ಆ ಚುರುಕು ಆಲೋಚಿತನಾದ ಶ್ರೀಕೃಷ್ಣ ತಂತ್ರದಿಂದ ಈ ಸಾಮ್ರಾಜ್ಯಕ್ಕೆ ಧೃಂತರವಾಗಬೇಕು ಎಂಬ ಉದ್ದೇಶಯ. ಈ ಕುರು ಸಾಮ್ರಾಜ್ಯ ಈ ಕೌರವೇಶ್ವನಿಗೆ ಸೇರಬೇಕೆ ಹೊರತು ಆ ಏಡಿ ಪಾಂಡವರಿಗೆ ಹಾರಕತ ಇಲ್ಲ ಎಂಬ ಮಾತು ನ್ಯಾಯಬದ್ಧವಾದ ವಿಷಯ. ಪ್ರಥಮ ಕಾರ್ಯನವಾರವಾಗಿ ರಾಜ್ಯ ಸುಯೋಗದ ಸಲುವಾಗಿ ಸರ್ವರಾಜರ ಸ್ನೇಹ ಅಲ್ಲದೆ ಧನ ಮಣಿ ಮಾಯ ರಾಶಿಗಳನ್ನು ಪಡೆದರು. ಅನಂತರ ಕೃಷ್ಣನ ಕುತಂತ್ರದಿಂದ ಈ ಸಿಂಹಾಸನವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಅವರು ಯೋಚಿಸಿದವರು. ಅವರ ಯೋಚನೆಗಳು ನನಗೆ ಚಿಂತೆ ಉಂಟು ಮಾಡುತ್ತಿದೆ. ಆದ್ದರಿಂದ ಏನಾದರೂ ಒಂದು ಉಪಾಯ ಮಾಡಿ ಪಾಂಡವರ ರಾಜ್ಯ ಹಸ್ತಾಂತರವನ್ನು ಮಾಡುವುದೇ ನನ್ನ ಪ್ರಥಮ ಕಾರ್ಯ. ಅದು ಅಲ್ಲಿ ಕಾಣುತ್ತಿರುವ ದ್ವಾರದಿಂದ ಆಚೆ ಹೋಗಿ ಪಾಂಡವರ ಪತನ ಮಾರ್ಗಕ್ಕೆ ಆಲೋಚನೆ ಮಾಡುವೆನು. ಇಲ್ಲಿ ದ್ವಾರವೇ ಇಲ್ಲವಲ್ಲ. ಇದ್ದಂತೆ ಕಾಣುತ್ತಿರುವುದಲ್ಲ. ಇದು ನನ್ನ ನೇತ್ರದೋಷವೋ ಅಥವಾ ಮಾಯ ಬ್ರಹ್ಮನ ಪ್ರತಿಭಾ ವಿಶೇಷವೋ? ದ್ವಾರವಿದ್ದಂತೆ ಕಾಣುತ್ತಿರುವುದಲ್ಲ. ಅದು ಅಲ್ಲಿ ಕಾಣುತ್ತಿರುವ ಶಿಲಾಪೀಠದ ಮೇಲೆ ಕುಳಿತು ಸ್ವಲ್ಪ ವಿಶ್ರಾಂತಿಕೊಳ್ಳುವೆನು. ಅದಕ್ಕೂ ಮುಂಚೆ ನನ್ನ ಕೈ ಕಾಲುಗಳನ್ನು ಸ್ವಚ್ಛತ ಮಾಡಿಕೊಳ್ಳುವುದು ಉಚಿತವಲ್ಲವೇ? ಏನಿದು ಏನಿದು ಸುಂದರ ಸಭಾಭವನ ಗರ್ಭದಲ್ಲಿ ಸುಂದರ ಜಲಾಶಯವೇ? ಎಲ್ಲ ಮಾಯ ಮುಗಿಸುವಾಗ ಕಾಣುತ್ತಿರುವುದಲ್ಲ. ಮಾಯನ ಕಲ ಸಾಮರ್ಥ್ಯವು ನಾನೇನು ಹೇಳಲಿ. ನಾನು ಪ್ರವೇಶ ಮಾರ್ಗಕ್ಕೆ ಹಿಂದಕ್ಕೆ ಪ್ರವೇಶಿಸುವೆನು. ಇಲ್ಲಿ ಜಲವಿದ್ದಾಗಿ ಕಾಣಿಸಲಿಲ್ಲವೇ? ಆದರೆ ನಾನೀಗ ನೀರಿನ ಕೊಳಗದಲ್ಲಿ ಬಿದ್ದಿರುವೆನು. ಹೋ ಮಾಯ ಬ್ರಹ್ಮನೇ, ಇಷ್ಟಕ್ಕೂ ನಿನ್ನ ಕಲ್ಪನಾ ಚಾತುರ್ಯವನ್ನು ನನ್ನನ್ನು ಪರಾಭವಿಸಿದ್ದಕ್ಕಾಗಿ ಸೃಷ್ಟಿ ಮಾಡಿದ್ಯಾ? ದೇವಿ, ಆಗೋ ನೋಡು, ನಿನ್ನ ಭಾವನು ಜಲಕವನ್ನಾಡುತ್ತಿದ್ದಾನೆ. ಚಕ್ರವರ್ತಿಯು ಜಲಕವನ್ನಾಡುತ್ತಿದ್ದಾನೆ. ಸ್ವಾಮಿ, ಎಷ್ಟೇ ಆಗಲಿ ಅಂದರ ಮಗನಲ್ಲವೇ? ಅಂದ ರಾಜಪುತ್ರನು ಅಂದರೆ
ದೇವಿ ಯಾರದು? ಇದು ಹಾಸ್ಯವೇ ಅಥವಾ ಬರೀ ಹಾಸ್ಯವೇ? ಅದೇ ಕೂಗು, ಅದೇ ಶಬ್ದ, ಅದೇ ನಗುವು. ಏನವೇ ಪಾಂಚಾಲಿ, ಪಂಚಬದ್ಧಿಕ, ಪಾತಕಿ, ಅಂದರಾಜ ಕುಮಾರನನ್ನು ಅಂದೆನೆ ಎಂದೆಯ? ಹಿಯಲವೇ ಪಾಂಚಾಲಿ, ಪಂಚಬದ್ಧಿಕ, ಪಾತಕಿ, ಹೆಣ್ಣಾಗಿ ಜನ್ಮ ಮೆತ್ತಿದ ನಿನಗೆ ಸ್ವಲ್ಪವಾದರೂ ನಾಚಿಕೆ ಅಭಿಮಾನಗಳ ಬೇಡವೇ? ಸರ್ವ ಮರ್ಯಾದೆ ತಿಳಿಯದೆ ಭಾವನಂತಾಗಲಿ ನವಕಂಡ ಮಂಡಲಾಧೀಶನಂತಾಗಲಿ ಕನಿಷ್ಠ ನಿನ್ನ ಪದಿಗಳಿಗೆ ಇಂದ್ರಪ್ರಸ್ಥಪುರವನ್ನು ಪ್ರಸಾದಿಸಿದ ಈ ಕುರುಚಕ್ರವರ್ತಿಯನ್ನು ಗೌರವಿಸುವುದಕ್ಕೆ ಬದಲಾಗಿ ಪರಾಭವಿಸಿ ಪರಿಹಾಸ ಮಾದಿಯ ಮಾಡಿದೆಯಲ್ಲವೇ? ಅಹೋ ಎಲ್ಲವೇ ಪಾಂಚಾಲಿ, ಈ ನಿನ್ನ ಘೋರ ಪರಾಭವಾರೋಧ ಯಂತ್ರವನ್ನು ಭಸ್ಮಭೂತ ಮಾಡುತ್ತಿದೆ. ಇದು ನಿನ್ನ ದುರ್ಗ್ರಹ, ದುಶ್ಚಾಸದ ನಿದೃಷ್ಟ, ದುರ ಅಭಿಮಾನ. ಇದು ನಿನ್ನ ಭವಿಷ್ಯತ್ಕಾಲಕ್ಕೆ ದುರ್ಮೂಲ, ದರಿದ್ರಕ್ಕೆ ಆಧಾರ. ತೊಂದರೆ ಪಡಿಬೇಡೆ ಪಾಂಚಾಲಿ. ದುಷ್ಟ ಪಾಂಡವರ ಪಂಚರುಂಡ ತೋರು ಭುವನಿ ಗರ್ಭದಿ ನಿಂತೆ ಶತ್ರುದಂಶ. ದುರುಳ ಪಾಂಡವರ ತಿರಗಳ ಚೆಂಡಾಡದ ಬಿಡನು. ದುರುಳ ಪಾಂಡವರ ತಿರಗಳ ಚೆಂಡಾಡದ ಬಿಡನು ರಣದಿ. ಎಲವ ಪಾಂಡವರಿರ, ನೀವು ನನಗೆ ಸೋದರರಲ್ಲ, ಪರಮ ಶತ್ರುಗಳು. ಈ ಗುರು ಕಂಠೀರವನಿಂದ ನಿಮಗೆ ಆಗವಾದ ಸಂಗ್ರಮ ಹೊರತು ಬೇರೆ ಏನಿಲ್ಲ. ಚೆನ್ನಾಗಿ ತಿಳಿದುಕೋ ಎಲವೇ ಪಾಂಚಾಲಿ. ಈ ಮಾಯಸಭೆಯಲ್ಲಿ ಏಕಾಂತದಲ್ಲಿ ಪರಾಭವಿಸಿದ ಪಂಚಮಹಾಪಾತಕಿ ಈ ಗುರು ಕಂಠೀರವನನ್ನು ಕಠಿಣವಾದ ವಾಕ್ಯಗಳಿಂದ ಆಡಬಾರದ ಮಾತುಗಳನ್ನಾಡಿ ಪಾಪ ಪಲ್ಲಕ್ಕಿ ಸಾರವಾಗಿ ಸಭಾಭವನದಲ್ಲಿ ಗುರು ಸಮ್ಮುಖದಲ್ಲಿ ಶಕುನಿ ದುಶ್ಯಾಸನ ಸಿಂಧೂರಾಜ ಮಧ್ಯದಲ್ಲಿ ಮಹಾಸಭಾ ಸಭ್ಯರು ಎಲ್ಲರೂ ನೋಡುವಾಗ ನಿನಗೆ ವಸ್ತ್ರವರ್ಣ ಮಾಡುವಾಗ ಅಂದರಾಜ ಕುಮಾರನಾದ ನಾನೇ ಅಂದನಾಗುವೆನು, ಅಥವಾ ನಿನ್ನ ಅಪಮಾನ ಸಹಿಸಲಾರದ ನಿನ್ನ ಪದಿಗಳು, ವೀರ ಪದಿಗಳು ತಲೆಗಳನ್ನು ತಗ್ಗಿಸಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಿರುವಾಗ ಅವರೇ ಅಂಧರಾಗುವರು. ನೀನೇ ನೋಡುವೆ. ಮುಖ್ಯವಾಗಿ ಪಾಂಡವರ ಪ್ರತಿಷ್ಠುವ, ಪಾಂಚಾಲಿಯ ಪರಾಭವ, ಪಾಂಡವರ ವನವಾಸ, ಇಚ್ಛೆಯ ಓಹೋ, ಗುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ. ಏನು ಮುಖದಲ್ಲಿ ಏನೋ ಗಾಯವಾದಂತ ಕಾಣುತ್ತಿರುವುದಲ್ಲ, ಏನಾಗಿರಬಹುದು? ಭೀಮಸೇನ, ದುರ್ಯೋಧನ, ಈ ಮಾಯಸಭೆಗೆ ನಾನೇಗ ಪ್ರವೇಶಿಸಿದೆನೋ ಅಂದು ಹಿಂದಲೂ ನನಗಿಂತ ಮನೋಲಿಕಗಳೇ ಗೋಚರವಾಗುತ್ತಿದೆ. ಆತುರನಾಗಿ ಹಸ್ತಿನಾವತಿಗೆ ಹೋಗುತ್ತಿದ್ದೇನೆ. ನಿಮ್ಮ ಅಣ್ಣನವರಿಗೆ ತಿಳಿಸುವಂತೆ ಮಾಡು. ಎಲ್ಲ ದುರ್ಯೋಧನ, ಈಗಲೇ ಹೊರಡುವ್ಯಾ? ಇನ್ನು ನೋಡಬೇಕಾಗಿರುವುದು, ಕೇಳಬೇಕಾಗಿರುವುದು ಎಷ್ಟೆಷ್ಟೋ ಇರುವಾಗ ಈಗಲೇ ಹೊರಡುವಿಯಾ? ಹೌದು, ಈಗಲೇ ಹೋಗುವೆನು. ಹಾಗಾದರೆ ತಮ್ಮ ಚಿತ್ತ ಯಾರಲ್ಲಿ? ಈ ರಾರಾಜರನ್ನು ಸುಗಂಧ ದ್ರವ್ಯ ಪರಿಮಳದಿಂದ ಜಳಕವನ್ನಾಡಿಸಿ ಬೇರ್ಪಡಿಸಿ. ಸಂತೋಷ, ಬಹಳ ಸಂತೋಷ. ಸ್ವಾಮಿ, ಆ ದುರ್ಯೋಧನ ಕೋಪವನ್ನು ನೋಡುತ್ತಿದ್ದರೆ ನನಗೆ ಈಗ ಭಯವಾಗುತ್ತಿರುವುದು. ಚಚ ದೇವಿ, ಅವನೆಷ್ಟು, ಅವನ ಕೋಪವೆಷ್ಟು? ಕಣ್ಣೆತ್ತಿ ನೋಡಲಿಲ್ಲ, ಬಾಯಿ ಬಿಟ್ಟು ಮಾತಾಡಲಿಲ್ಲ, ತಗ್ಗಿಸಿದ ತಲೆ ಎತ್ತದೆ ನಡೆದನಲ್ಲ ಆ ದುರ್ಯೋಧನನು. ಇರಲಿ, ಏನೋ ಶಬ್ದವಾಗುತ್ತಿದೆಯಲ್ಲ.
ಆ ದುರಂಕರಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು ಬಿಡು. ವಿಪರೀತವು ಏನು ಜರುಗಿದೆ ಸರಿಯಾಗಿ ತಿಳಿಯಿಸಿ. ಅಣ್ಣ, ಕೌರವೇಶ್ವರನು ಮಾಯಸಭೆಯಲ್ಲಿ ಜಲಕವಾಡಿದಣ್ಣ, ಜಲಕವಾಡಿದನೆ. ಏನು ದುರ್ಯೋಧನನು ಜಲಕವಾಡಿದನೆ? ಎಂತ ವಿಪತ್ತು ನಡೆಯಿತು? ಭಿನ್ನಭೇದ ಬೇಕೆ? ನಾವು ಅವರು ಸಹೋದರರಲ್ಲವೇ? ಪರರನ್ನು ದೂಷಿಸಿ ಪಾಪಕ್ಕೆ ಈಡಾಗಬಾರದು. ಅಣ್ಣ ಸಾಕು, ಸುಮ್ಮನಿರು. ಮದಾಂಕಿತ ಪರ್ವತನಾಗಿ ಮಯಸಭೆಯನ್ನು ಪ್ರವೇಶಿಸಿ ಬಾಗಿಲಿದ್ದ ಕಡೆ ಇಲ್ಲದಂತೆಯೂ ಇಲ್ಲದ ಕಡೆ ಇರುವಂತೆಯೂ ಭ್ರಮಿಸಿ ಗಾಯಗೊಂಡಿದ್ದು ನಮ್ಮ ಅಪರಾಧವೇ? ಅಥವಾ ಇಂದ್ರನೀಲ ಜಲಾಶಯವನ್ನು ಕಂಡು ನೀರಿದ್ದ ಕಡೆ ಇಲ್ಲದಂತೆಯೂ ಇಲ್ಲದ ಕಡೆ ಇರುವಂತೆಯೂ ಭ್ರಮಿಸಿ ಕೊಳದಲ್ಲಿ ಬಿದ್ದಿದ್ದು ಅದು ನಮ್ಮ ಅಪರಾಧವೇ? ನಮ್ಮ ಆತ್ಮೀಯರೆಂದು ಸ್ವಾಗತಿಸಿದ್ದು ಅದು ನಮ್ಮ ಅಪರಾಧವೇ? ಇದರಲ್ಲಿ ನಮ್ಮ ಅಪರಾಧವು ಏನಿರುವುದು ನೀನೇ ತಿಳಿಸು. ಕಪಟನು, ದುರ್ಮದ ಅಂದನು, ಬಾಂಧವ ದ್ರೋಹಿ, ಪರಮ ನೀಚನು, ಕೌರವ ಬಾಧಕನು ನಮ್ಮನ್ನು ಧಿಕ್ಕರಿಸುವುದೇ? ಅವನ ಮೇಲೆ ಅಗತನ ತೀರದ ಹೊರತು ಶಾಂತಿ ಬಯಸನು ಋಕೋದರ ಚಕ್ರವರ್ತಿ. ಆದರೂ ಅವನು ಮಾಡಿದ ಅವಚ್ಯ ಅಪರಾಧಗಳನ್ನು ಮರೆಯುವಂತಿಲ್ಲ ಈ ವೀರ ಭೀಮನು. ಏತಕ್ಕೆ ನಿಮಗೆ ಬರಿ ಮಾತುಗಳು? ಏತಕ್ಕೆ ನಿಮಗೆ ಬರಿ ಮಾತುಗಳು? ಸಾಕು ನಿಲ್ಲಿಸಿ ದುಡುಕುತನಗಳು. ಸಾಕು ನಿಲ್ಲಿಸಿ ದುಡುಕುತನಗಳು. ಸರಿಯಿಲ್ಲವೋ ಕೇಳಿರಿ ಅನುಜರೇ, ಅನುಜರೇ. ಸರಿಯಿಲ್ಲವೋ ಕೇಳಿರಿ ಈ ಪರಿನಡತೆ. ಸಾಕು ನಿಲ್ಲಿಸಿ ದುಡುಕುತನಗಳು. ಸರಿಯಿಲ್ಲವೋ ಕೇಳಿರಿ ಅನುಜರೇ, 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 ಅನುಜರೇ. ಸಹೋದರರೇ, ಆ ಕೌರವನು ನಮ್ಮ ರಾಜಸೂಯಕ್ಕಾಗಿ ಬಂದಿರುವನು. ಅವನನ್ನು ನಿಂದಿಸುವುದು ಸರಿಯಿಲ್ಲ. ನಡೆಯಿರಿ, ರಾಜಸೂಯಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸರಿಪಡಿಸೋಣ. ನಡೆಯಿರಿ. ದಯ ತೋರಯ ಗೋಪಾಲ, ದಯ ತೋರಯ ಸ್ವಾಮಿ, ನನ್ನ ಬಂಧುವೆ, ನನ್ನ ಪಾಲಿನ ದೈವವೇ. ಗೋಪಾಲ, ದಯ ತೋರಯ. ಬಾಲ್ಯದಿ ನೀನು ಪೋತಿನಿ ವಧಿಸಿದ, ಬಾಲ್ಯದಿ ನೀನು ಪೋತಿನಿ ವಧಿಸಿದ. ಸಕಟಾಸುರನ ಹತ ಮಾಡಿದೆನಿ. ಸಕಟಾಸುರನ ಹತ ಮಾಡಿದೆನಿ. ಗೋಪಾಲ, ದಯ ತೋರಯ ಸ್ವಾಮಿ, ನನ್ನ ಬಂಧುವೆ, ನನ್ನ ಪಾಲಿನ ದೈವವೇ. ಗೋಪಾಲ, ದಯ ತೋರಯ.
ಕಾಲಿಂಗ ಮಡಿಲಲ್ಲಿ ಕಾಲಿಂಗನ ಮೇಲೆ ಕಾಲಿಂಗ ಮಡಿಲಲ್ಲಿ ಕಾಲಿಂಗನ ಮೇಲೆ ನಾಟ್ಯವು ಹಾಡಿದ ನಂದ ಕಿಶೋರ ನಾಟ್ಯವು ಹಾಡಿದ ನಂದ ಕಿಶೋರ ಮುರಳಿ ಮೋಗನ ಗೋಪಾಲ ಬಾಲ ಗೋಪಾಲ ದಯ ತೋರೆಯ ಸ್ವಾಮಿ ನನ್ನ ಬಂಧುವೆ ನನ್ನ ಪಾಲಿನ ದೈವವೇ ಗೋಪಾಲ ದಯ ತೋರೆಯ ಕೃಷ್ಣ ಮಾಧವ ರಾಧಾ ರಮಣ ನಂದ ಗೋಪಾಲ ಕೃಷ್ಣ ಕೃಷ್ಣ ಕೊಟ್ಬಿಡೋಣ ಮಾಡಿದ ಶಪಥ ಏನಾಯ್ತು? ನಿನ್ನ ಜನ್ಮ ಸುಡಬೇಕು. ಏನು ಈ ಶಕುನಿ ಹಾಸಾಸನನ್ನು ಹಳ್ಳಗಳಿಸುತ್ತಿರುವ ಹದಮ ಮರುಳುಗಳೇ ಸದ್ದು ಏನು ಕೊಂಚಿ ಬಗೆಯುವ ಗುವ ಕಟ್ಟದ ಕರ್ತೋದು ಏಕೆ ಹತ್ಯ ಜಾಲ ಪ್ರಚೋದನೆಗೈತಿರುವ ಪ್ರಚಂಡ ಮಾರುತ ತಾಂಡವ ಅಖಂಡ ಭರತ ಖಂಡಕ್ಕೆ ಹೂವ ಕುಚ್ಛದ ಕಥೆಯ ಪ್ರವೀಣ ಮಾಚರ್ಯದ ಮಹಾ ನಿಗುಣ ಈ ಸೌಬಲ ರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತರಾದ ದುರ್ಮಥ ದುರ್ಯಥ ದುರುಳ ದುರ್ಯೋಧನನೇ ಕೇಳು. ಅಂದು ನಿರ್ಭರಾದಿಗಳಾದ ಗಾಂಧಾರ ವಂಶಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಕಟು ಶಿಕ್ಷೆಯನ್ನು ನೆನೆಸಿಕೊಂಡರೆ ಅಯ್ಯೋ ಅಪ್ಪ, ನನ್ನ ಗುಂಡಿಗೆಯು ಸಿಡಿಲು ಸಿಡಿಲು ಬಡಿದಂತೆ ಬಡಿಯುತ್ತಿರುವುದು ದುರ್ಯೋಧನ, ಸಿಡಿಲು ಬಡಿದಂತೆ ಬಡಿಯುತ್ತಿರುವುದು ಈ ಕೈಯು ಕಾಲಗಳು ಕಂಪಿಸುತ್ತಿದೆ. ಅಸ್ತ್ರಸ್ಥ ಶೂಲಗಳು ಬಂದು ನನ್ನ ಎದೆಗೆ ನಾಟಿದಂತೆ ಆಗುವುದು ದುರ್ಯೋಧನ, ನನ್ನ ಎದೆಗೆ ನಾಟಿದಂತೆ ಆಗುವುದು. ದುರ್ಯೋಧನ, ಒಂದು ದಿನಕ್ಕೆ ಒಂದು ಹಿಡಿಯನ್ನ ಕೊಡುತ್ತಿದ್ದೆ ಸುಯೋಧನ. ಆ ಇಡೀ ಗೂಳಲು ನನ್ನ ಸಹೋದರರು ನನಗೆ ಕೊಟ್ಟು
ತಾವೆಲ್ಲರೂ ಉಪವಾಸವನ್ನು ಮಾಡಿ ನಿನ್ನ ಮೇಲೆ ಛಲ ತೀರಿಸಲಂತೆ ಒಬ್ಬನನ್ನೇ ಉಳಿಸಿ ನಾಲಿಗೆಯನ್ನು ಕಚ್ಚಿ 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 ನರಳಾಡಿಸೊಂದರು ಸುಜೋಧನ, ನರಳಾಡಿಸೊಂದರು. ಆ ದಾರುಣ್ಯ ದೃಶ್ಯವು ನನ್ನ ತುಟಿ ಪಡಲದೆ ನಡೆಯದೆ ಉಳಿದು ನಿರಂತರ ಗುಟುಗುತ್ತಲೆಯ ಭಯಂಕರ ಬಡಬಾಂದಿ ಶಾಲೆಯಿಂದ ನಂದು ಬೆಂದು ಕುಂದು ಕುಸಲಾಗಿರುವ ಈ ನನ್ನ ದ್ರೇಹ ದುರ್ಯೋಧನ, ಈ ನನ್ನ ದ್ರೇಹ ಅಂದಿನಿಂದ ಇದುವರೆಗೂ ಕಠೋರವಾಗಿದೆ. ಒಳಬೇಡಿರಿ ನಲ್ಲಾದ ಭಾಗ್ಯ ಸಹೋದರನೇ, ಒಳಬೇಡಿರಿ, 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 ಒಳಬೇಡಿರಿ. ದುರ್ಯೋಧನ, ನಿನ್ನ ಅಗ್ನಿವೆತೆಯಲ್ಲಿ ಬೆಂದಿದ ಈ ನನ್ನ ದೇಹ ಚಿತ್ರಿಸಿ ನೋಡಿದರೆ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಒಪ್ಪಿಸಬೇಕಲ್ಲದೆ ಇನ್ನೆಲ್ಲಿರುವುದು ಶಾಂತಿ ಸಮಾಧಾನ? ದುರ್ಯೋಧನ, ಎಲೆವೆಲುವ ದುರ್ಯೋಧನ, ಈ ನಿನ್ನ ಸೋದರ ಮಾವನು ನಾನು. ಏ ಮೂಲ, ನಾನು ನಿನ್ನ ಸೋದರ ಮಾವನು. ನನ್ನನ್ನು ಹಿಂಸಿಸಿ ಕುರುಕುಲು ಕೀಟಕವೇ ಕೇಳು. ನಾನು ನಿನ್ನಂತೆಯೇ ಸಕಲ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸಾಮಂತರ ಒಡನೆ ಹೋರಾಡಿ ರಾಜ್ಯಭಾರ ಮಾಡಬಹುದಾಯಿತು ದುರ್ಯೋಧನ, ರಾಜ್ಯಭಾರ ಮಾಡಬಹುದಾಯಿತು. ದುರ್ಯೋಧನ, ಆದರೆ ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ಬರೀ 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 ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ ಕುರುರಾಜ, ಚಿಂತೆ ಇಲ್ಲ, ಚಿಂತಿಸಿ ಫಲವಿಲ್ಲ. ಕಥಾಕರಣೆಯಿಂದ ನನ್ನ ಭವಿಷ್ಯವು ಆಲೋಚನಾಯಿತು. ದುರ್ಯೋಧನ, ನಾನು ನಿನ್ನಲ್ಲೇ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಹತ್ತಿರಿಸಬೇಕು. ಮೋಸಗಾರನನ್ನು ಮೋಸದಿಂದಲೇ ಸರಿಪಡಿಸಬೇಕು. ಹಿರಿಯರ ಆಶಾಸನೆಯು ಅನುಸರಿಸಾಗಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯನ್ನು ಇಳಿಸಿದೆ. ದುರ್ಯೋಧನ, ನಿನ್ನ ಹಸ್ತಿನ ವಚ್ಚಿಯ ರಾಜ್ಯಲಕ್ಷ್ಮಿಯನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಅಶಾಂತಿಯಿಂದ ಇರುವ ರಾಜ್ಯವು ಬಿರುಗಾಳಿ ಎಬ್ಬಿಸಿ ನಿನ್ನ 99 ಮಂದಿ ಸಹೋದರರು ನಾಶನಪಡಿಸಿದ್ದರೆ ಈ ವಿದ್ಯಾಪಾರಂಜತನಾದ ಈ ಸೌಬಲ ರಾಜ ಶಕುನಿಗೆ ನೆಲ್ಲಿರುವುದು ಶಾಂತಿ, ಸಮಾಧಾನ, ಆತ್ಮತೃಪ್ತಿ. ಎಂಬ ಕಿಡಿಕಿ ನಿನ್ನದರ ದುರ್ಯೋಧನ, ಎಂಬ ಕಿಡಿಕಿ ನಿನ್ನದರ ಈ ವಂಶವನ್ನು ಏನಾದರೂ ಧರಿಸದ ಈ ವಂಶವನ್ನು ಏನಾದರೂ ಧರಿಸದ ಹೇಳಿ ಸದೆಯರ ಕೊಂದಯ ರೋಜಿ
ಮೃತ್ಯುವಿನಲ್ಲಿ ಬಂಧಿತವಾದ ಪಂಜರ ಗಿಣಿಯಂತೆ ನನ್ನ ಕೈ ಚಿಕ್ಕಿ ಬಿದ್ದೆ ಕೌರವ. ನನ್ನ ತಂದೆಯ ಒಣಗಿದ ಮೂಳೆಗಳಿಂದ ದಾಳಗಳನ್ನು ಮಾಡಿಕೊಂಡು ಪಾಂಡವರನ್ನು ಪಂಥದಲ್ಲಿ ಸೋಲಿಸಿ ಅವರನ್ನು ಕೆರಳಿಸಿ ಆದಷ್ಟು ಬೇಗ ನಿನ್ನ ವಂಶ ವಿನಾಶಕ್ಕೆ ದಾರಿ ಹುಡುಕುತ್ತೆ. ನಿನ್ನ ಶಕುನಿ ಎನ್ನುವ 3 ಅಕ್ಷರಗಳಿಗೆ ಅರ್ಥವೇನು ತಿಳಿದೆಯಾ ಮೂಢ? ಸ ಎಂದರೆ ಶಕ್ತಿ ಪರಾಧಾನ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿರ್ಮೂಲ ಮಾಡು. ಆನಂದ 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 ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಪರಮಾನಂದ. ದುರ್ಯೋಧನ ಸೇಡಿನ ಸರ್ಪವು ಎಡೆಯೆತ್ತಿ ಸರ್ಪವಾಡಲು ಬಯಸಿದೆಯ? ಸೇಡಿನ ಸರ್ಪವು ಎಡೆಯೆತ್ತಿ ಸರ್ಪವಾಡಲು ಬಯಸಿದೆಯ? ನಿನ್ನ ವಿನಾಶಕ್ಕೆ ನಾಂದಿಯ ಆನಂದವು ಒಂದುವೆನು. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಪರಮಾನಂದ. ಕೌರವ ಕುರಿಯಾಗಿ ಹುಟ್ಟಿಸುವೆ, ಆ ಕುರಿಯನ್ನು ರಣಲ್ಲಿ ಬಳ್ಳಿ ಕೊಡುವೆ. ಕೌರವ ಕುರಿಯಾಗಿ ಹುಟ್ಟಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ತರ್ಪಣ ನೀಡುವೆ ಸೋದರರೇ. ನೆಮ್ಮದಿ ಹೊಂದಿರು ನೀವಿನ್ನೋ, ನೆಮ್ಮದಿ ಹೊಂದಿರು ನೀವಿನ್ನೋ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಪರಮಾನಂದ. ಆನಂದ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಪರಮಾನಂದ. ಈ ವಸುಂಧರದ ಸ್ಥಳ ಗರ್ಭದಲ್ಲಿ ನಿರ್ಭಯವಾಗಿ ನಿದ್ರಿಸುತ್ತಿರುವ ಶೇಷ ಬರುತ್ತದೆ. ಒಂದು ಸಾರಿ ದೃಷ್ಟಿಸಿ ನೋಡಿ, ಅಯ್ಯೋ ನಿಮ್ಮ ಮೃಗ ಬೇಟೆ ಆಡಿದ ಆ ಕುರುಕುಲ ಮಾಲೆಯನ್ನು ಧರಿಸಿ ಅಖಂಡ ಮಾಂಸಗಳ ಫಲಹಾರ ಮಾಡಿ ಅಖಂಡ ಔತಣ